ನಮಸ್ತೆ ವೀಕ್ಷಕರೇ, ನಾನಿದ್ದಿನ ಲೇಯರ್ ಚಪಾತಿ ಅಥವಾ ಪದರ ಚಪಾತಿನ 5 ವಿಧಾನದಲ್ಲಿ ಅಥವಾ 5 ಬಗೆಯಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲು ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಒಟ್ಟಿಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಡಿ, ತೆಳುವಾಗ ಚಾನ್ಸಸ್ ಇರುತ್ತೆ. ಈ ರೀತಿ ಸ್ವಲ್ಪನೇ ನೀರು ಹಾಕ್ಕೊಂಡು 5 ನಿಮಿಷ ನಾದ್ಕೋಬೇಕಾಗತ್ತೆ. ಈಗ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಕೂಡ ನಾದ್ಕೊಳ್ತಾ ಇದ್ದೀನಿ. ಈಗ 5 ನಿಮಿಷ ಆಗಿದೆ. ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ಪ್ರೆಡ್ ಮಾಡಿ ಲಿಡ್ ಕ್ಲೋಸ್ ಮಾಡಿ 10 ನಿಮಿಷ ಹಾಗೆ ಇಡ್ತಾ ಇದ್ದೀನಿ. 10 ನಿಮಿಷ ಆಗಿದೆ. ತಕ್ಷಣವೇ ಚಪಾತಿ ಮಾಡೋಕ್ಕೆ ಹೋಗ್ಬಿಡಿ. ಮತ್ತೆ ಗೋಧಿ ಹಿಟ್ಟು ಉದುರಿಸ್ಕೊಂಡು 5 ನಿಮಿಷ ನಾದ್ಕೊಂಡಿದ್ದೀನಿ. ಈಗ ಸಣ್ಣ ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಚಪಾತಿ ತುಂಬ ಸಾಫ್ಟ್ ಆಗಿರುತ್ತೆ. ಈಗ ಮೊದಲನೇ ಚಪಾತಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಉಂಡೆ ತೊಗೊಂಡು ಒಂದು ಉಂಡೆಯಲ್ಲಿ 2 ಭಾಗ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಗೋಧಿ ಹಿಟ್ಟು ಉದುರಿಸ್ಕೊಂಡು ಸಣ್ಣದಾಗಿ ಹರ್ಕೊಳ್ತಾ ಇದ್ದೀನಿ. ತುಂಬ ದೊಡ್ಡದಾಗಿ ಅರಿಯೋದು ಬೇಕಿಲ್ಲ, ಸ್ವಲ್ಪ ಸಣ್ಣದಾಗಿ ಹರ್ಕೊಂಡಿರಿ. ಈಗ ಒಂದು ಭಾಗದ ಚಪಾತಿಗೆ ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿ ನಂತರ ಗೋಧಿ ಹಿಟ್ಟು ಉದುರಿಸ್ಕೊಂಡಿದ್ದೀನಿ. ಇನ್ನೊಂದು ಭಾಗಕ್ಕೆ ಬರೀ ಗೋಧಿ ಹಿಟ್ಟು ಉದುರಿಸ್ಕೊಂಡಿದ್ದೀನಿ. ಈಗ ಎರಡನ್ನೂ ಜೋಡಿಸಿ ಗೋಧಿ ಹಿಟ್ಟು ಉದುರಿಸ್ಕೊಂಡು ಹರ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ಕೂಡ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಹರ್ಕೊಬೇಡಿ, ಸ್ವಲ್ಪನೇ ಉದುರಿಸ್ಕೊಂಡು ಹರ್ಕೊಳ್ಳಿ. ಈಗ ತವಾ ಮೇಲೆ ಬೇಯಿಸ್ಕೊಳ್ತಾ ಇದ್ದೀನಿ. ಚಪಾತಿ ಮಾಡಬೇಕಾದ್ರೆ ಉರಿ ಯಾವಾಗಲೂ ಮೀಡಿಯಮಿಂದ ಹೈ ಫ್ಲೇಮಲ್ಲಿರಲಿ. 2 ಸೈಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ನೋಡಿ ಯಾವ ರೀತಿ ಲೇಯರ್ ತೆಗಿಬಹುದು ಅಂತ. ತುಂಬ ಗೆಸ್ಟ್ ಬಂದಾಗ ಈ ರೀತಿ ಚಪಾತಿ ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ, ತುಂಬ ಸಾಫ್ಟ್ ಇರುತ್ತೆ. ಅರ್ದಿರೋ ಚಪಾತಿ ಒಂದೇ ಆದರೆ ಬೇಯಿಸಿರೋ ಚಪಾತಿ 2, ಬೇಗ ಚಪಾತಿಗಳನ್ನ ಮಾಡಬಹುದು. ನೋಡಿ ಎಷ್ಟು ಸಾಫ್ಟ್ ಇದೆ ಅಂತ ಗೊತ್ತಾಗ್ತಿದೆ. ಈ ರೀತಿ 2 ಸೈಡು ಸ್ವಲ್ಪ ಲೈಟಾಗಿ ಬೇಯಿಸ್ಕೊಂಡು ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ 2ನೇ ಟೈಪ್ ಚಪಾತಿ ತೋರಿಸ್ತಾ ಇದ್ದೀನಿ. ಇದನ್ನು ಎಣ್ಣೆ ಹಾಕದೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ತೆಳುವಾಗಿ ಹರ್ಕೋಬೇಡಿ, ಸ್ವಲ್ಪ ದಪ್ಪನೇ ಇರಲಿ, ಹಾಗೆ ಸಣ್ಣದಾಗಿ ಹರ್ಕೊಂಡಿರಿ. ತುಂಬ ಅಗಲ ಬೇಡ. ಯಾವಾಗ ಸಣ್ಣ ಬಬಲ್ಸ್ ಕಾಣೋಕ್ಕೆ ಶುರುವಾಗುತ್ತೆ ತಕ್ಷಣವೇ ಇನ್ನೊಂದು ಸೈಡ್ ಟರ್ನ್ ಮಾಡ್ಕೊಳ್ಳಿ. ಈಗ ಉಬ್ಬಿರೋ ಕಡೆ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡ್ಕೊಳ್ತಾ ಬನ್ನಿ. ಫುಲ್ಕ ಮಾಡಬೇಕಾದ್ರೆ ಉರಿ ಯಾವಾಗಲೂ ಸ್ವಲ್ಪ ಹೈ ಫ್ಲೇಮಲ್ಲಿದ್ದರೆ ಚೆನ್ನಾಗಿ ಬರುತ್ತೆ. ಈಗ 3ನೇ ಟೈಪ್ ಚಪಾತಿ ತೋರಿಸ್ತಾ ಇದ್ದೀನಿ. ಇದನ್ನು ಸ್ವಲ್ಪ ದೊಡ್ಡದಾಗಿ ಹರ್ಕೊಳ್ತಾ ಇದ್ದೀನಿ ಅಥವಾ ಅಗಲವಾಗಿ ಹರ್ಕೊಳ್ತಾ ಇದ್ದೀನಿ. ಇದಕ್ಕೀಗ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ರೋಲ್ ಮಾಡ್ತಾ ಬರ್ತಾ ಇದ್ದೀನಿ. ಇದನ್ನೀಗ ಸ್ವಲ್ಪ ಎಳ್ಕೋಬೇಕಾಗತ್ತೆ ಅಥವಾ ಈಜ್ಕೋಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಲೇಯರ್ಸ್ಗಳು ಚೆನ್ನಾಗಿ ಬರುತ್ತೆ ಅಂತಷ್ಟೇ. ಈಗ ಈ ರೀತಿ ಸುರುಳಿ ಮಾಡ್ಕೊಳ್ತಾ ಇದ್ದೀನಿ ಅಥವಾ ರೌಂಡಾಗಿ ಸುತ್ತಕೊಳ್ತಾ ಇದ್ದೀನಿ. ಲೈಟಾಗಿ ಪ್ರೆಸ್ ಮಾಡಿ ನಂತರ ಗೋಧಿ ಹಿಟ್ಟು ಉದುರಿಸ್ಕೊಂಡು ಹರ್ಕೊಳ್ತಾ ಇದ್ದೀನಿ. ಲೇಯರ್ ಚಪಾತಿನ ಯಾವಾಗಲೂ ಅಷ್ಟೇ ತೆಳುವಾಗಿ ಮಾಡಿಕೊಂಡು ಹರ್ಕೋಬೇಡಿ, ಸ್ವಲ್ಪ ದಪ್ಪನಾಗೆ ಹರ್ಕೊಳ್ಳಿ, ಆವಾಗ ಚೆನ್ನಾಗಿ ಬರುತ್ತೆ ಲೇಯರ್ಸ್ಗಳು. ಇದನ್ನು ಕೂಡ 2 ಬದಿಯಲ್ಲಿ ಅಥವಾ 2 ಸೈಡ್ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಯಾವ ರೀತಿ ಲೇಯರ್ಸ್ಗಳು ಬಂದಿದೆ ಅಂತ, ಪರಾಠ ಶೈಲಿಯಲ್ಲಿ ಬಂದಿದೆ. ಈಗ 4ನೇ ಟೈಪ್ ಚಪಾತಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಗೋಧಿ ಹಿಟ್ಟು ಉದುರಿಸ್ಕೊಂಡು ಹರ್ಕೊಳ್ತಾ ಇದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಎಣ್ಣೆ ಹಾಕ್ಕೊಂಡು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಟ್ರಯಾಂಗಲ್ ಶೇಪ್ ಚಪಾತಿ ಅಂತಲೂ ಅಂತಾರೆ. ಈಗ ಗೋಧಿ ಹಿಟ್ಟು ಉದುರಿಸ್ಕೊಂಡು ಹರ್ಕೊಳ್ತಾ ಇದ್ದೀನಿ. ಈ ಥರ ಚಪಾತಿಲಿ ಎಡ್ಜಸ್ಗಳೆಲ್ಲ ಸ್ವಲ್ಪ ದಪ್ಪನಾಗಿರುತ್ತೆ, ನೋಡಿಕೊಂಡು ಹರ್ಕೊಳ್ಳಿ. ಎಡ್ಜಸ್ಗಳನ್ನೆಲ್ಲ ಸ್ವಲ್ಪ ಜಾಸ್ತಿ ಹರ್ಕೋಬೇಕಾಗತ್ತೆ. ಈಗ 2 ಸೈಡು ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಯಾವ ರೀತಿ ಉಬ್ತಾ ಇದೆ ಅಂತ. ಈ ರೀತಿ ಉಬ್ಬಿದ್ರೆ ಚಪಾತಿ ಚೆನ್ನಾಗಿ ಬಂದಿರುತ್ತೆ ಅಂತ. ಈಗ 5ನೇ ಚಪಾತಿ ತೋರಿಸ್ತಾ ಇದ್ದೀನಿ. ಹೀಗೆ ಸ್ವಲ್ಪ ಹರ್ಕೊಂಡು ನಂತರ ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಲ್ಲ ಕಡೆ ನೀಟಾಗಿ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು 2 ಸೈಡು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮತ್ತೆ 2 ಸೈಡ್ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸ್ಕ್ವೇರ್ ಟೈಪ್ ಚಪಾತಿ ಅಂತಾರೆ. ಈಗ ಮತ್ತೆ ಗೋಧಿ ಹಿಟ್ಟು ಉದುರಿಸ್ಕೊಂಡು ಹರ್ಕೊಳ್ತಾ ಇದ್ದೀನಿ. ಮುಂಚೆನೇ ಹೇಳ್ದಾಗೆ ಎಡ್ಜಸ್ಗಳೆಲ್ಲ ದಪ್ಪ ಇರುತ್ತೆ, ಅಲ್ಲಿ ಸ್ವಲ್ಪ ಜಾಸ್ತಿ ಹರ್ಕೋಬೇಕಾಗತ್ತೆ. ಈಗ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. 2 ಸೈಡ್ ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನೋಡಿ ಯಾವ ರೀತಿ ಉಬ್ತಾ ಇದೆ ಅಂತ.
ಈ ರೀತಿ ಚಪಾತಿ ಮಾಡೋದ್ರಿಂದ ತುಂಬಾ ಸಾಫ್ಟಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, 5 ವಿಧದಲ್ಲಿ ಚಪಾತಿ ಯಾವ ರೀತಿ ಮಾಡಬಹುದು ಅಂತ ಗೊತ್ತಾಯ್ತಲ್ಲ. ಸ್ಕ್ವೇರ್ ಟೈಪ್ ಚಪಾತಿ, ಟ್ರಯಾಂಗಲ್ ಶೇಪ್ ಚಪಾತಿ, ಹಾಗೆ ಪರಾಠ ಶೈಲಿಯಲ್ಲಿ ಚಪಾತಿ, ನಾರ್ತ್ ಇಂಡಿಯನ್ ಶೈಲಿಯಲ್ಲಿ ಫುಲ್ಕಾ ಅಥವಾ ರೋಟಿ ಏನಂತಾರೆ ಅದು ಕೂಡ ಮಾಡಿದ್ದೀನಿ. ಹಾಗೆ 2 ಲೇಯರ್ ಬರುವಂಥ ಚಪಾತಿ ತುಂಬ ಸಾಫ್ಟಾಗಿರುತ್ತೆ. ಮಾಡಿ ನೋಡಿ. ಥ್ಯಾಂಕ್ ಯು. ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.